ನೀನಾದೇನ ಧಾರಾವಾಹಿಯ ಗುರುವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವೇದ ರೂಮಲ್ಲೇ ಇರ್ತಾಳೆ. ಅಲ್ಲಿಗೆ ಪ್ರೀತಮ್ ಬರ್ತಾ ಇದ್ದಾರೆ. ಏನು ವೇದ, ಎಲ್ಲರೂ ಕೂಡ ನ್ಯೂ ಇಯರ್ ಪಾರ್ಟಿನ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೀನು ನೋಡಿದ್ರೆ ವರ್ಕ್ ಮಾಡ್ತಿದ್ಯಲ್ಲ, ನಡಿ ಹೋಗೋಣ ಪಾರ್ಟಿ ಮಾಡೋಣ ಬಾ, ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡು ಹೋಗು ಅಂತ ಹೇಳ್ತಿದ್ದಾನೆ ಪ್ರೀತಮ್. ಇಲ್ಲ ಪ್ರೀತಮ್, ನನಗೆ ಇದ್ರ ಮೇಲೆ ಯಾವುದು ಕೂಡ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆ ಇಂಟ್ರೆಸ್ಟ್ ಇಲ್ಲ, ಏಕೆ ನೀನು ಮೊದಲಿನ ಥರ ಇರಬೇಕಲ್ವಾ ಅಂತ ಹೇಳ್ತಿರ್ತಾರೆ. ನಾನೇನೋ ನಿನಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟು ಖುಷಿ ಕೊಡೋಣ ಅಂತ ರೂಮ್ ಹತ್ರ ಬಂದೆ, ನೀನನ್ನು ಮಾತಾಡಿಸ್ತಾನೆ ಇಲ್ವಲ್ಲ ಅಂತ ಇಲ್ಲಿ ಪ್ರೀತಮ್ ಹೊರಟೋಗ್ತಿರ್ತಾನೆ. ಆಗ ಇಲ್ಲಿ ವೇದ ಕರಿತಾ ಇದ್ದಾಳೆ, ಬಾ ಪ್ರೀತಮ್. ಸರಿ ಆಯಿತು, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಹೇಳು ಅಂತ ಕೇಳ್ತಾ ಇದ್ದಾಳೆ. ನಾನು ನಿನ್ನ ಕ್ವಶನ್ ಕೇಳ್ತೀನಿ, ನೀನು ಉತ್ತರ ಕೊಡಬೇಕು. ನೀನೇನಾದರೂ ಸೋತ್ರೆ ನಾನು ಹೇಳ್ದಾಗೆ ನೀನು ಮಾಡಬೇಕು, ಅಥವಾ ನಾನು ಸೋತ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಪ್ರೀತಮ್ ಕಂಡೀಷನ್ ಆಗ್ತಾ ಇದ್ದಾನೆ. ಇನ್ನೊಂದು ಕಡೆ ಹೀಗೆ ವಿಕ್ರಮ್ ವೇದ ಮಾತಾಡ್ತಾ ವೇದ ಇದರಲ್ಲಿ ಸೋತೋಗ್ಬಿಡ್ತಾಳೆ. ಆಯ್ತಪ್ಪ, ನನ್ನ ಕೈಯಲ್ಲಿ ನಿನ್ನ ಹತ್ರ ಗೆಲ್ಲೋದಕ್ಕಾಗಲ್ಲ, ನಾನೇ ಸೋತೆ, ನೀನೇ ಗೆದ್ದೆ, ಹೇಳು ಏನು ಮಾಡಬೇಕು ಈಗ ನಾನು ಅಂತ ವೇದ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸಾಕ್ಷಿ ಮನೇಲಿರ್ತಾಳೆ. ನೋಡು, ನೀವು ಯಾರು ಕೂಡ ನನಗೆ ವಿಕ್ರಮ್ ಜೊತೆ ಮದುವೆ ಮಾಡಲಿಲ್ಲ ಅಂದರೆ ನಿನ್ನ ಮಗಳನ್ನ ನೀವೇ ಕೈಯಾರೆ ಕಳ್ಕೊತೀರ. ನಾನು ವಿಕ್ರಮ್ ಜೊತೆ ಹೋಗಿ ಎಲ್ಲಾರ ಸತ್ಬಿಡ್ತೀನಿ, ನಾನಿನ್ನು ಈ ಮನೆಗೆ ಬರೋದಿಲ್ಲ. ನೀವೇ ಮುಂಚಿತವಾಗಿ ನನ್ನ ವಿಕ್ರಮ್ ಜೊತೆ ಮದುವೆ ಮಾಡಿಕೊಡ್ಬೇಕು ಅಂತ ಸಾಕ್ಷಿ ಜೋರಾಗಿ ಕೇಳ್ತಾ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಇದಕ್ಕೆ, ಅದರಲ್ಲೂ ಅವ್ರ ಅಮ್ಮನ ಪ್ಲ್ಯಾನ್ ಬೇರೆಯೇ ಇರುತ್ತೆ. ಆಗ ಅಲ್ಲಿಂದ ಸಾಕ್ಷಿ ಹೊರ್ಟೋದ್ಮೇಲೆ ಅವ್ರ ತಂದೆ ಹೇಳ್ತಾ ಇದ್ದಾರೆ ಮೂರ್ತಿಯವರು, ಯಾಕೆ ಸುಧಾ ಅವಳನ್ನ ಬೇಡ ಅಂತಿದ್ದಾಳ, ಸುಮ್ಮನೆ ನಾವು ನನ್ನ ಮಗಳನ್ನ ಕರ್ಕೊಬೇಕಾಗುತ್ತೆ, ಆ ವಿಕ್ರಮ್ ಜೊತೆ ಮದುವೆ ಮಾಡಿಕೊಟ್ಬಿಡೋಣ. ಹೇಗೂ ಕೂಡ ವಿಕ್ರಮ್ ನಮಗೆ ಗೊತ್ತಿರೋನೇ ಅಲ್ವಾ, ಮುಂಚೆನೇ ಇದ್ರ ಬಗ್ಗೆ ಮಾತಾಗಿತ್ತು ಅಂತ ಹೇಳ್ತಿರ್ತಾರೆ. ಆಗ ಸುಧಾ ಅವರು, ನೋಡಿ ನಾನು ಹೇಗೆ ಹೇಳ್ಕೊಟ್ಟಿದ್ನೋ ಹಾಗೆ ನೀವು ಮಾತಾಡಬೇಕು. ಈಗ ಫಸ್ಟು ನೀವು ಜಗನ್ನಾಥ್ರಿಗೆ ಫೋನ್ ಮಾಡಿ, ಆಮೇಲೆ ನಿಮಗೆ ವಿಷಯ ಹೇಳ್ತೀನಿ ಅಂತ ಫೋನ್ ಮಾಡಿಸ್ತಾ ಇದ್ದಾರೆ. ಈಗ ಜಗನ್ನಾಥ್ ಅವರು ಫೋನ್ ರಿಸೀವ್ ಮಾಡಿ ಯಾರು ಅಂತ ಕೇಳ್ತಿದ್ದಾರೆ. ನಾನು ಮೂರ್ತಿ, ಸಾಕ್ಷಿ ಅವ್ರ ತಂದೆ. ಅಂದಂಗೆ ಜಯಕ್ಕ ಅವರು ಮನೆಗೆ ಬಂದಿದ್ದರು, ಈ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತ ಕೇಳ್ತಿದ್ದಾರೆ. ಜಯ ಅವರು ಮನೆಗೆ ಬಂದಿದ್ರಾ? ಹೌದು, ಜೊತೆಗೆ ವಿಕ್ರಮ್ ಕೂಡ ಬಂದಿದ್ರು ಅಂತ ಮೂರ್ತಿಯವರು ಹೇಳ್ತಿರ್ತಾರೆ. ಸರಿ ಆಯಿತು, ಏನತ್ರ ಬಗ್ಗೆ ಅಂತ ಕೇಳ್ತಿದ್ದಾರೆ. ಅದೇ ವಿಕ್ರಮ್ನ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಕೇಳ್ತಾ ಇದ್ದಾರೆ ಮೂರ್ತಿಯವರು. ಏನು ಇದ್ರ ಬಗ್ಗೆ ಮಾತಾಡಿದಾರಾ? ಇಲ್ಲ, ನನಗೆ ಜಯ ಇದ್ರ ಬಗ್ಗೆ ಏನು ಕೂಡ ಹೇಳಿಲ್ವಲ್ಲ ಅಂತ ಇಲ್ಲಿ ಜಗನ್ನಾಥ ರಾಯರು ಹೇಳ್ತಿರ್ತಾರೆ. ಹೌದಾ, ಸರಿ ಆಯಿತು, ಇವ್ರಿಗೆ ವಿಷಯ ಏನೋ ಗೊತ್ತಿಲ್ಲ ಅನಿಸುತ್ತೆ ಸುಧಾ, ಏನು ಮಾಡೋದು ಈಗ ಅಂತ ಹೇಳ್ತಾ ಇದ್ದಾರೆ ಮೂರ್ತಿಯವರು. ಸರಿ, ನಿಮ್ಮ ಮನೆ ಹತ್ರ ಇದನ್ನೆಲ್ಲ ಮಾತಾಡೋಕ್ಕಾಗಲ್ಲ, ನಿಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬನ್ನಿ, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋಣ, ಬಗೆಹರಿಸೋಣ ಸಮಸ್ಯೆನ ಅಂತ ಹೇಳ್ತಿರ್ತಾರೆ. ನೀವು ಬರಬೇಕಾದ್ರೆ ಜಯಕ್ಕೂ ಕೂಡ ಕರ್ಕೊಂಬನ್ನಿ ಅಂತ ಮೂರ್ತಿಯವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಇಲ್ಲಿ ವೇದ ಅವಳು ಸೋತಿರ್ತಾಳೆ. ಈ ಗೇಮಲ್ಲಿ ಸೋತಿರೋದ್ರಿಂದ ಇಲ್ಲಿ ಪ್ರೀತು ಹೇಳ್ದಂಗೆ ವೇದ ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ವೇದ, ನೀನು ಮಾತು ಕೊಟ್ಟಿದ್ಯಾ, ನಾನು ಹೇಳ್ದಂಗೆ ಕೇಳಬೇಕು, ಇವತ್ತು ಪಾರ್ಟಿ ಮಾಡೋದಕ್ಕೆ ಹೋಗಲೇಬೇಕು, ನೀನು ಬರ್ತಿದ್ಯಾ ಅಷ್ಟೇ ಅಂತ ಹೇಳ್ತಿರ್ತಾರೆ. ಕೊನೆಗೂ ಹೇಗೋ ವೇದನ ಒಪ್ಪಿಸ್ಕೊಂಡು ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ, ವಿಕ್ರಮ್ ನೆನಪು ತುಂಬ ಬರ್ತಾ ಇದೆ ವೇದಾಗೆ. ಅವಳು ವಿಕ್ರಮ್ ನೆನಪಿಗೋಸ್ಕರ ಕೈಗೆ ಅವನು ಹೇಗೆ ಕರ್ಚೀಫ್ ಕಟ್ಕೊತಿದ್ನೋ ಹಾಗೆ ಕಟ್ಕೊತಾ ಇದ್ದಾಳೆ. ಅದಕ್ಕೆ ಅಲ್ಲಿ ಪ್ರೀತಮ್ ಕೇಳ್ತಿದ್ದಾರೆ, ಏನಿದು ಈಗ ಕಟ್ಕೊತಿದ್ಯಾ ವೇದ ಅಂತ ಕೇಳ್ತಿದ್ದಾರೆ. ಕೆಲವೊಬ್ಬರಿಗೆ ಹ್ಯಾಟ್ ಹಾಕಬೇಕು ಅನಿಸುತ್ತೆ, ಅವರು ಹಾಕ್ಕೊಂಡು ಹೋಗ್ತಾರೆ. ಹಾಗೆ ನನಗೆ ಕರ್ಚೀಫ್ ಹಾಕ್ಕೊಂಡೋಗಿ ಆಸೆ, ನಾನು ಹಾಕ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ವೇದ. ಇನ್ನೊಂದು ಕಡೆ ಇಲ್ಲಿ ಜಯ ಅವರು ಬಂದಾಗ ಜಗನ್ನಾಥ ರಾಯರು ಹೇಳ್ತಾ ಇದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ಯಾ ಜಯ, ಏನೋ ವಿಕ್ರಮ್ ಜೊತೆ ಸಾಕ್ಷಿನ ಮದುವೆ ಮಾಡಬೇಕು ಅಂತ ಹೊರಟಿದ್ಯಾ, ಈ ವಿಷಯ ಅವನಿಗೆ ಗೊತ್ತಾ, ಅವನ್ನ ಹೇಗೆ ಒಪ್ಪಿಸ್ದೆ, ನಿಂಗೇನಾದರೂ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ. ನೋಡ್ರಿ, ನನ್ನ ಮಗನ ಉಳಿಸ್ಕೊಬೇಕು ಅಂದರೆ ನಾನು ಏನು ಬೇಕಾದರೂ ಸರಿ ಆಯಿತು ಬಾ ನಡಿ, ಈಗ ಅವರೇನೋ ಫೋನ್ ಮಾಡಿದ್ದಾರೆ, ನಾವು ಮಾತಾಡಬೇಕಂತೆ, ಯಾವುದೋ ದೇವಸ್ಥಾನ ಹತ್ರ ಹೋಗಿದ್ದಾರೆ, ಮಾತಾಡೋಣ ನಡಿ ಅಂತ ಹೋಗ್ತಾ ಇದ್ದಾರೆ. ಆಗ ಅಲ್ಲಿಗೆ ಜಯ ಅವರು ಮತ್ತು ಜಗನ್ನಾಥ ರಾಯರು ಈ ಕಡೆ ಸಾಕ್ಷಿ ತಂದೆ ತಾಯಿ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಆಗ ಇಲ್ಲಿ ನೋಡಿ ಅದಕ್ಕೆ ನೀವು ಬಂದಾಗ ನಾನು ತುಂಬ ರೇಗಿಬಿಟ್ಟೆ ನಿಮ್ಮನ್ನು, ಹಾಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ.
ಸರಿ ಬಿಡಿ, ಅದೊಂದು ಕೆಟ್ಟಗಳಿಗೆ ಹಾಗೆ ಹೋಗೋಗಿದೆ. ಈಗ ಕರೆದಿದ್ದ ವಿಷಯ ಏನು ಅಂತ ಕೇಳ್ತಿದ್ದಾರೆ. ಅದೇನೆಂದರೆ ಸಾಕ್ಷಿಗೆ ವಿಕ್ರಮ್ ಮೇಲೆ ತುಂಬ ಇಷ್ಟ. ನನಗೆ ಅವಳನ್ನ ಬಿಟ್ಟಿರೋದಕ್ಕೆ ಆಗಲ್ಲ. ಅವಳಿಗೇನು ಇಷ್ಟನೋ ನನಗೂ ಅದೇ ಇಷ್ಟ. ಈಗ ನನಗೆ ಗೊತ್ತಾಗಿದೆ. ಆದರೆ ನಾನು ವಿಕ್ರಮ್ಗೆ ಮದುವೆ ಮಾಡಿಕೊಡ್ಬೇಕು ಅಂದರೆ 2 ಕಂಡೀಷನ್ ಇದೆ ಅಂತ ಹೇಳಿ ಸಾಕ್ಷಿ ಅವ್ರ ತಾಯಿ ಸುಧಾ ಅವರು ಹೇಳ್ತಿದ್ದಾರೆ. ಹೌದಾ, ಅದೇನು ಹೇಳು ಸುಧಾ, ನಾನು ಒಪ್ಕೊತೀನಿ ಅಂತ ಹೇಳಿ ಇಲ್ಲಿ ಜಯ ಅವರು ಹೇಳ್ತಿದ್ದಾರೆ. ಅದು ಏನಂದರೆ ಸಾಕ್ಷಿ ಅವ್ರನ್ನ ನಾನು ಮದುವೆ ಮಾಡಿಕೊಟ್ರೆ, ನನ್ನ ಮಗಳನ್ನ ವಿಕ್ರಮ್ಗೆ ಮದುವೆ ಮಾಡಿಕೊಟ್ರೆ ಅವನು ಈಗ ಮಾಡ್ತಾ ಇದ್ದಾನಲ್ಲ ಈ ಥರ ಕೆಲಸಗಳನ್ನೆಲ್ಲ ಬಿಡಬೇಕು, ರೌಡಿಸಮ್ ಎಲ್ಲ ಬಿಡಬೇಕು. ಅವನು ಕೂಡ ಮನೆ ಮಠ ಹೆಂಡತಿ ಮಕ್ಕಳು ಅಂತ ಹೇಳಿ ಮನೇಲೇ ಇರಬೇಕು, ಯಾವ ಕೆಟ್ಟ ಕೆಲಸನೂ ಕೂಡ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜಯ ಅವರು ಕೂಡ ಒಪ್ಕೊತಾರೆ. ಇದು ನನಗೂ ಕೂಡ ಇಷ್ಟನೇ, ಖಂಡಿತವಾಗ್ಲೂ ಅದನ್ನು ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, ಆದರೆ ಈ 2ನೇ ಕಂಡೀಷನ್ಗೆ ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಆದರೂ ಕೂಡ ಒಂದು ಹೆಣ್ಣೆತ್ತಿರೋ ತಾಯಿಯಾಗಿ ಹೇಳ್ತಾ ಇದ್ದೀನಿ. ನೀವು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ ಅಂತ ಹೇಳಿ ಸುಧಾ ಅವರು ಹೇಳ್ತಿದ್ದಾರೆ. ಸರಿ ಹೇಳು ಸುಧಾ, ನಾನು ಕೇಳ್ಕೊತೀನಿ ಅಂತ ಜಯ ಅವರು ಕೇಳ್ತಿದ್ದಾರೆ. ಅದೇನೆಂದರೆ ನಾನು ಸಾಕ್ಷಿನ ಮದುವೆ ಮಾಡಿ ಕೊಟ್ಟಿದ ಮೇಲೆ ವಿಕ್ರಮ್ ನಮ್ಮನೆಗೆ ಬರಬೇಕು, ನಮ್ಮನೆಯಲ್ಲೇ ಇರಬೇಕು, ಅಂದರೆ ಮನೆಯಾಳಿಯಾಗಿ ಇರಬೇಕು ಅಂತ ಹೇಳ್ತಿರ್ತಾರೆ. ಇದನ್ನು ಕೇಳಿ ಶಾಕ್ ಆಗ್ತಿದೆ. ಇಲ್ಲಿ ಜಯ ಮತ್ತು ಜಗನ್ನಾಥ ರಾಯರು ಇಬ್ಬರೂ ಕೂಡ ಶಾಕಲ್ಲೇ ನಿಂತಿರ್ತಾರೆ. ಆದರೆ ಇದಕ್ಕೆ ನಾನು ಒಪ್ಪೋದಿಲ್ಲ ಅಂತೇಳಿ ಜಯ ಅವರು ಅಂದರೆ ಜಗನ್ನಾಥ ರಾಯರು ಹೇಳ್ತಿದ್ದಾರೆ. ಮತ್ತು ಜಯ ಅವರು ಹೇಗೋ ಒಲ್ಲದ ಮನಸ್ಸಿಂದ ನನ್ನ ಮಗ ಚೆನ್ನಾಗಿರ್ತಾನೆ, ಅವನು ಸುಖವಾಗಿರ್ತಾನೆ ಅಂದರೆ ಹೇಗಾದರೂ ಇರಲಿ ಪರವಾಗಿಲ್ಲ, ನೀನು ಅವನಿಗೆ ಮೊದಲಿಂದಲೂ ಅತ್ತೆ ಥರ ಅಂದರೆ ತಾಯಿ ಥರ, ನಿಮ್ಮ ಮನೇಲಿದ್ದರೂ ಒಂದೇ ನನ್ನ ಮನೇಲಿದ್ದರೂ ಒಂದೇ, ಇದಕ್ಕೂ ಕೂಡ ನಾನು ಒಪ್ಪಿಗೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ನೀವು ಈಗ ಒಪ್ಕೊಂಡು ಆಮೇಲೆ ಬೇಡ ಅನ್ಬೋದು ಅಂತ ಸುಧಾ ಅವರು ಕೇಳ್ತಾ ಇದ್ದಾರೆ. ಅದೇಗೆ ಸುಧಾ, ಹೇಳಿ ಕೇಳಿ ನಾನು ಮೇಷ್ಟ್ರ ಹೆಂಡ್ತಿ, ನನ್ನ ಮಾತು ಮೇಲೆ ನಾನು ನಿಲ್ತೀನಿ. ಮದುವೆ ಆಗಿದ್ದ ನೆಕ್ಸ್ಟ್ ದಿನವೇ ನಾನು ವಿಕ್ರಮ್ನ ನಿನ್ನ ಮನೆಗೆ ಕಳಿಸ್ತೀನಿ, ನಿನ್ನ ಮನೆಯಲ್ಲೇ ಅವನ್ನ ಇಟ್ಕೊ ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ಇಲ್ಲಿಗೆ ವಿಕ್ರಮ್ ಮದುವೆ ಮಾತುಕತೆನ ಇವರು ಎಲ್ಲ ಮಾತಾಡಿ ಮುಗಿಸಿರ್ತಾರೆ. ಇನ್ನು ಈ ಕಡೆ ಇಲ್ಲಿ ವಿಕ್ರಮ್ ಒಬ್ಬನೇ ಕೂತಿದ್ದಾನೆ. ಕಾಫಿ ತಂದು ಕೊಟ್ಟಿದ್ರು ಕೂಡ ಟೀನ ಕುಡ್ದಿರಲ್ಲ, ಅದು ತಣ್ಣಗಾಗಿರುತ್ತೆ. ಆಗ ಹುಡುಗರು ಹೇಳ್ತಾ ಇರ್ತಾರೆ, ಅಂಕಲ್ ಅವರು ಹೇಳ್ತಾ ಇದ್ದಾರೆ, ಯಾಕೆ ವಿಕ್ರಮ್ ಇಷ್ಟು ಸಪ್ಪಗಿದೆಯಾ, ಏಕೋ ಡಲ್ಲಾಗಿದೆಯಾ, ಟೀ ಆರೋಗಿದ್ರು ಕುಡ್ದಿಲ್ಲ ಅಂದರೆ ಏನೋ ಯೋಚನೆ ಮಾಡ್ತಾ ಇದೆಯಾ ನೀನು, ನೆನ್ನೆ ಏನೋ ಸಾಕ್ಷಿ ಜೊತೆ ಮದುವೆ ಮಾತಾಡೋದಕ್ಕೆ ಮಾತುಕತೆಗೆ ಹೋಗಿದ್ರಂತೆ ನೀನು ನಿಮ್ಮಮ್ಮ ಅಂತ ಕೇಳ್ತಾ ಇದ್ದಾರೆ. ಅಂಕಲ್, ಅದೊಂದು ಬಾಕಿ ಇತ್ತು ನನ್ನ ಲೈಫಲ್ಲಿ, ಅದು ಕೂಡ ಆಗೋಯ್ತು. ಈ ಅಮ್ಮನ ಬಲವಂತಕ್ಕೆ ಏನೇನು ಮಾಡೋಂಗಾಗಿದೆ ನಾನು ಅಂತ ವಿಕ್ರಮ್ ಹೇಳ್ತಿದ್ದಾನೆ. ಆಮೇಲೆ ಅಲ್ಲಿ ಒಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ. ನೋಡ್ರೋ ಪಾರ್ಟಿ, ನಾಳೆ ನ್ಯೂ ಇಯರ್ ಪಾರ್ಟಿಗೆ ಟಿಕೆಟ್ಸ್ ತೊಗೊಂಬಂದಿದ್ದೀನಿ, ಬರ್ರಿ ಎಲ್ಲರೂ ಹೋಗೋಣ ಅಂತ ಕರಿತಾ ಇರ್ತಾನೆ. ಆಗ ವಿಕ್ರಮ್, ಇಲ್ಲ ನನಗೆ ಇದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಬರಿಲ್ಲ ಅಂದರೆ ಹೊಡಿತೀನಿ ನೋಡು ನಿನಗೆ ಅಂತ ಹೇಳಿ ಎಲ್ಲರೂ ಕೂಡ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ವೇದ ಕೂಡ ಅದೇ ಪಾರ್ಟಿ ಹಾಲ್ಗೆ ಬಂದಿದ್ದಾಳೆ.